ಡಿ.ವಿ.ಜಿಯವರ ಈ ಶಾಲೆಯಲ್ಲಿ ಜಯಂತ್ಯೋತ್ಸವನ ಹಮ್ಮಿಕೊಂಡಿದ್ದೀರಾ. ಈ ಕಾರ್ಯಕ್ರಮಕ್ಕೆ ಮುಳಬಾಗಿಲು ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಮೇಡಮ್ ಅಂತ ಶ್ರೀ ಗೀತಾ ಮೇಡಮ್ನವರು ಆಗಮಿಸಿದ್ರು. ಅದೇ ರೀತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ರಾಮಚಂದ್ರ ಸಾರ್ ಕೂಡ ಭಾಗವಹಿಸಿದ್ರು. ಅದೇ ರೀತಿಯಾಗಿ ಈ ಶಾಲೆಯ ಮುಖ್ಯ ಶಿಕ್ಷಕರು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಸಣ್ಣಪ್ಪ ಸಾರ್ ಕೂಡ ವೇದಿಕೆಯಲ್ಲಿ ಹಾಜರಾಗಿದ್ದಾರೆ. ಅದೇ ರೀತಿಯಾಗಿ ಈ ಕನ್ನಡ ಬೆಳಕು ವೇದಿಕೆಯ ಸುಬ್ರಹ್ಮಣ್ಯ ಅವರು ಕೂಡ ಇದ್ದಾರೆ. ನಿಜವಾಗ್ಲೂ ಇಂಥ ಕಾರ್ಯಕ್ರಮಗಳು ತಾಲೂಕಿನಾದ್ಯಂತ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ನಡೀಬೇಕು. ಯಾಕೆ ಅಂದ್ರೆ ಈ ಸ್ಪರ್ಧಾತ್ಮಕ ಈ ಪ್ರಪಂಚದಲ್ಲಿ ಖಾಸಗಿ ಶಾಲೆಗಳ ಹಾವಳಿಯಿಂದ ಸರ್ಕಾರಿ ಶಾಲೆಗಳು ನಲುಗುತ್ತಿರುವ ಈ ದಿನಗಳಲ್ಲಿ ಸರ್ಕಾರಿ ಶಾಲೆಗಳನ್ನ ಉಳಿಸುವ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಆದರೆ ಈ ಖಾಸಗಿ ಶಾಲೆಗಳ ಹಾವಳಿಯಿಂದ ಪ್ರತಿ ಹಳ್ಳಿಯಿಂದ ಕೂಡ ಅವರು ಸ್ಕೂಲ್ ಬರೋದಕ್ಕೆ ವ್ಯಾನ್ಗಳಾಕಿ ಯಥೇಚ್ಛವಾಗಿ ಹಣವನ್ನು ವಸೂಲಿ ಮಾಡಿ ನಾವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಪಾಠ ಪ್ರವಚನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತುಂಬಾ ಮಕ್ಕಳ ಮತ್ತು ಪೋಷಕರಿಗೆ ಅದರ ಹೊರೆ ಆಗ್ತಾ ಇದೆ. ಅದರ ಹೊರತಾಗಿ ನಮ್ಮ ಕನ್ನಡ ಶಾಲೆಗಳನ್ನು ಉಳಿಸುವ ಸಲುವಾಗಿ ತಾಲೂಕಿನಾದ್ಯಂತ ಸುಮಾರು 1000 ಚಿಲ್ಲರೆ ನಮ್ಮ ಶಿಕ್ಷಕ ವೃಂದದವರು ಅವರ ಮಕ್ಕಳಂತೆ ನಮ್ಮ ಶಾಲೆಯ ಮಕ್ಕಳು ಚೆನ್ನಾಗಿರ್ಬೇಕು, ನಮ್ಮ ಮಕ್ಕಳಂತೆ ನಾನು ಶಾಲೆಯಲ್ಲಿ ಕೆಲಸ ಮಾಡುತ್ತಿರುವ ಈ ಊರಿನ ಈ ಮಕ್ಕಳು ಕೂಡ ಚೆನ್ನಾಗಬೇಕು, ಆ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಕಲಿಬೇಕು, ಅದರಿಂದ ಅವರ ಮನೆಯವರಿಗೆ ಒಳ್ಳೆ ಉನ್ನತ ಸ್ಥಾನ ದೊರಕಬೇಕು, ಅವರ ತಂದೆ ತಾಯಿಗೆ ಒಳ್ಳೆ ಹೆಸರು ತರಬೇಕಂತ ಹೇಳ್ಬಿಟ್ಟು ನಿಮ್ಮ ತಂದೆ ತಾಯಿಗಳು ನಮ್ಮ ಗೌರವಾನ್ವಿತ ಶಿಕ್ಷಕರನ್ನು ನಂಬಿ ನಿಮ್ಮನ್ನ ಈ ಶಾಲೆಗೆ ಕಳಿಸ್ಕೊಟ್ಟಿದ್ದಾರೆ. ಮಕ್ಕಳೇ, ನೀವು ಈ ಶಾಲೆಗೆ ಬಂದು ಓದೋದು ಒಂದೇ ವಿಷಯ ಅಲ್ಲ, ಶಿಸ್ತು ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಆ ದಿನ ಪಾಠ ಪ್ರವಚನಗಳನ್ನು ಆ ದಿನವೇ ಚೆನ್ನಾಗಿ ಅಭ್ಯಸನ ಮಾಡಿ ಸಾಯಂಕಾಲ ಮನೆಗೆ ಹೋಗಿ ಕೊಟ್ಟಿರ್ತಕ್ಕಂಥ ಹೋಮ್ವರ್ಕ್ ಅನ್ನ ಚೆನ್ನಾಗಿ ಬರೆದು ವಿದ್ಯಾಭ್ಯಾಸವನ್ನು ಅಭ್ಯಂಜನ ಮಾಡಿ ಒಳ್ಳೆ ಅಂಕಗಳನ್ನು ಪಡೆದು ಈ ಶಾಲೆಯಲ್ಲಿ ನಿಮಗಾಗಿ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 4:30ವರೆಗೂ ನಿಮಗೋಸ್ಕರ ದುಡಿತಕ್ಕಂಥ ನಮ್ಮ ಗೌರವಾನ್ವಿತ ಶಿಕ್ಷಕರಿಗೆ ಒಳ್ಳೆ ಹೆಸರು ತಂದುಕೊಡ್ಬೇಕು. ನೀವು ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಒಳ್ಳೆ ಹುದ್ದೆಗಳಲ್ಲಿ ಅಲಂಕರಿಸಿದಾಗ ನಿಮ್ಮ ತಂದೆ ತಾಯಿಗಳು ಯಾವ ರೀತಿ ಸಂತೋಷ ಪಡುತ್ತಾರೋ ನಿಮಗೆ ವಿದ್ಯೆ ಕಲಿಸ್ತಕ್ಕಂಥ ನಮ್ಮಗಿಲ್ಲಿರ್ತಕ್ಕಂಥ ಗುರುಗಳು ಕೂಡ ತುಂಬಾ ಸಂತೋಷ ಪಡ್ತಾರೆ. ಇವಾಗ ನೀವು ಬೆಳೆಯುವ ಮಟ್ಟದಲ್ಲಿದ್ದೀರಾ, ದಯವಿಟ್ಟು ನೀವು ಮೊಬೈಲ್ ನೋಡುವುದನ್ನ ಕಡಿಮೆ ಮಾಡಬೇಕು. ಮೊಬೈಲ್ ಇಂದ ಏನು ಉಪಯೋಗ ಇಲ್ಲ, ಅದು ನಿಮ್ಮ ವಿದ್ಯಾಭ್ಯಾಸದ ಕುಂಠಿತ ಆಗುತ್ತದೆ. ಮೊಬೈಲ್ ಒಂದು ಕಡಿಮೆ ಮಾಡಿ ಪುಸ್ತಕಗಳ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಿದಾಗ ಒಳ್ಳೆ ಅಂಕಗಳು ಬಂದಾಗ ನಿಮಗ ಶಿಕ್ಷಕರಿಗೆ ಒಳ್ಳೇದಾಗುತ್ತೆ. ಅದೇ ರೀತಿಯಾಗಿ ಮೊಬೈಲ್ ಹೇಳ್ತದಂತೆ ಪ್ರತಿದಿನ ನನ್ನ ನೋಡ್ತಾನೆ ಇರೋ, ಮುಂದಿನ ದಿನಗಳಲ್ಲಿ ನಿನ್ನನ್ನ ತಲೆ ಎತ್ತದಂಗೆ ಮಾಡ್ತೀನಿ ಅಂತ ಹೇಳ್ತಾರಂತೆ. ಅದೇ ಪುಸ್ತಕ ಹೇಳ್ತಾರೆ ನನ್ನನ್ನ ಪ್ರತಿದಿನ ನೀನು ನೋಡಿ ನನ್ನನ್ನ ಅಭ್ಯಂಜನ ಮಾಡಿ ನನ್ನನ್ನು ಓದ್ತಾ ಇರೋ, ಮುಂದಿನ ದಿನಗಳಲ್ಲಿ ನಿನ್ನನ್ನ ತಲೆ ಎತ್ತುವಾಗ ಮಾಡ್ತೀನಿ ಅಂತ ಹೇಳ್ತಾರಂತೆ. ಅದಕ್ಕೆ ವಿದ್ಯೆ ಬಹಳ ಬಹಳ ಇಂಪಾರ್ಟೆಂಟು. ಈ ದಿನ ನೀವು ಅನ್ಕೋಬಹುದು ನಾವು ಶಾಲೆಗೆ ಬರ್ತಾ ಇದ್ದೀವಿ ಓದ್ತಾ ಇದ್ದೀವಿ ಅಂತ, ಆದ್ರೆ ವಿದ್ಯೆ ಒಂದು ನೀವು ಉನ್ನತ ಸ್ಥಾನಕ್ಕೆ ಹೋದಾಗ ಮಾತ್ರ ನಿಮಗೆ ಗೌರವ. ವಿದ್ಯೆ ಒಂದು ಕಡಿಮೆ ಆದ್ರೆ ವಿದ್ಯೆ ಕಡಿಮೆ ಆದಾಗ ನಿಮ್ಮನ್ನು ಯಾರು ಕೇಳೋದಿಲ್ಲ. ನೀವು ಚೆನ್ನಾಗಿ ಓದಿ ಚೆನ್ನಾಗಿ ಆದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಅಣ್ಣ ತಮ್ಮಂದ ಎಲ್ಲರೂ ಕೂಡ ನಿಮ್ಗೆ ಗೌರವ ಕೊಡೋದು. ನೀವು ವಿದ್ಯೆಯಲ್ಲಿ ಹಿಂದೆ ಉಳಿದು ಬೇರೆ ಕೆಲಸಗಳಲ್ಲಿ ತೊಡಕೊಂಡು ನಿಮ್ಮ ಜೀವನವನ್ನ ಹೆಚ್ಚು ಕಡಿಮೆ ಮಾಡಿದಾಗ ಸಮಾಜದಲ್ಲಿ ನಿಮ್ಗೆ ಯಾರು ಗೌರವ ಕೊಡೋದಿಲ್ಲ. ಈ ದಿನ ನಮ್ಮ ಕನ್ನಡ ಬೆಳಗು ವೇದಿಕೆಯವರು ಒಳ್ಳೆ ಉತ್ತಮ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇಲ್ಲಿ ನಿಮಗೆ ಒಳ್ಳೆ ಒಳ್ಳೆ ಅಂಕಗಳು ಪಡೆದವರಿಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಒಳ್ಳೆ ಫಸ್ಟ್ ಪ್ರೈಸ್ ಬಂದವರಿಗೆ ನಿಮ್ಮನ್ನ ಗುರುತಿಸಿ ಬಹುಮಾನಗಳನ್ನು ಕೊಟ್ಟಿದ್ದಾರೆ. ಬೇರೆ ಮಕ್ಕಳು ಕೂಡ ನಾಳೆ ನಾನು ಅವ್ರಿಗಿನ್ನ ಹೆಚ್ಚಾಗಿ ಚೆನ್ನಾಗಿ ಓದಿ
ಎಲ್ಲಾ ಆಟಪಾಠಗಳಲ್ಲಿ ಕೂಡ ನಾನು ಒಳ್ಳೆ ವಿದ್ಯಾಭ್ಯಾಸ ಮಾಡಿ ನಾನು ಕೂಡ ಫಸ್ಟ್ ಪ್ರೈಸ್ ತಗೋಬೇಕು ಅಂತ ನೀವು ಚಾಲೆಂಜ್ ಆಗಿ ತಗೋಬೇಕು. ಆದ್ರಿಂದ ನಮ್ಮ ಕನ್ನಡ ಬೆಳಗು ವೇದಿಕೆ ಸುಬ್ರಹ್ಮಣ್ಯ ಮತ್ತು ಅವರ ತಂಡದವರು ಬಹಳ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ತಹಸೀಲ್ದಾರ್ ಮೇಡಮ್ ಹಾಗೂ ನಮ್ಮ ಶಿಕ್ಷಣಾಧಿಕಾರಿಗಳಾದಂತ ರಾಮಚಂದ್ರ ಸಾರು ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಣ್ಣಾ ಗಣ್ಯರು ಈ ಕಾರ್ಯಕ್ರಮಕ್ಕೆ ಸಹಕರಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದರೆ. ವಿಶೇಷವಾಗಿ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಸೊನ್ನಪ್ಪ ಸಾರು ಹಾಗೂ ಇಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಶಿಕ್ಷಕರು ಮತ್ತು ಶಿಕ್ಷಕಿಯರು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಿಸಿದ್ದಾರೆ. ಇದೇ ರೀತಿ ಮುಂದಿನ ಕಾರ್ಯಕ್ರಮಗಳು